ರಾಜೇಶ್ವರಿಗೆ ಮಂಗಲಂ ದೇವಿ ಭೂತಾಯಿ ಮಹಾದೇವಿ ಮಂಗಲಂ ಅನ್ನದಾತ ಪೂರ್ಣೆ ಮಂಗಲಂ ದೇವಿ ಮಣ್ಣ ಮಾತರಂ ಶುಭ್ರಜ್ಯೋತ್ಸ್ನಾಂ ಪುಲಕಿತಯಾಮಿನಿ ಪುಲ್ಲಕುಸುಮಿತ ದ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಅಕಯನೋ ಮಾಯೇತೋ ಬಲೆ ಬಹುಬಲಧಾರಿಣಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರೈ ಪ್ರತಿಮಾ ಗಡಿ ಮತ್ತಂದ್ರೆ ವೇಟ್ ಮಾಡೋದು ನಮಗೇನು ಇಷ್ಟು ದಿವಸ ಕಾಯ್ತೀವಿ ಮತ್ತು ಒಂದು ದಿವಸ ಕಾಯಕ್ಕೆ ನನಗೆ ಗಡಬಡಿಲ್ಲ ಆದ್ರೆ ಒಂದು ದಿವಸ ಇಲ್ಲ ನಾವೇನೋ ಒಂದು ವಾರ ಬಿಡ್ತೀವಿ ಇನ್ನೊಂದು 4 ದಿವಸ ನೋಡ್ತೀವಿ ಅಂದ್ರೆ ತಡೆಗಿಲ್ಲ ಕೇವಲ ಒಂದು ದಿವಸದ ಅವಕಾಶ ನಾವು ಕೇವಲ ಒಂದು ದಿವಸದ ಅವಕಾಶ ಒಂದು ದಿವಸದಾಗ ಏನು ಪಶ್ಚಿಮ ಬಂದ್ರೆ ಸರಿ ಇಲ್ಲ ಅಂದ್ರೆ ಇಲ್ಲ ಅದಕ್ಕೆ ನಿಮಗೇನು ಬಂದೈತೆ ನೀವು ಮನೆ ತಗೋಬೇಕು ಮತ್ತು ಅದಕ್ಕೆ ಉತ್ತರ ತಗೊಂಡ್ಬೇಕು ಹೇಳ್ಬೇಕಂತ ಹೇಳ್ತಾರೆ. ರೈತಪರ ಹೋರಾಟಕ್ಕೆ ಬೇಕೇ ಬೇಕು ನೀರು. ಕೃಷ್ಣಾ ನದಿಯ ನೀರನ್ನು ಏಕ ನೀರಾವರಿ ಕಾಲುವೆಗಳಿಗೆ ರೈತರ ಹೋರಾಟಕ್ಕೆ ಓ ಭಾರತ್ ಮಾತಾ ಕಿ ಒಂದೇ ಮತ್ತು ಶರಣಗೌಡ CPI ಮತ್ತು ಕೋಲಾರ PSI ಇವರು ಕೂಡ ಇವತ್ತು ಬೆಳಿಗ್ಗೆಯಿಂದ ಮೊನ್ನೆಯಿಂದ ನನ್ನ ಜೊತೆ ಮಾತಾಡ್ಕೊತಾ ಇದಾರೆ ಮತ್ತು ಅವ್ರದ್ದು ತಮ್ಮ ಪಾತ್ರವನ್ನು ಮಾಡಕತ್ತಾರೆ. ಈ ಹೋರಾಟ ಸೀರಿಯಸ್ನೆಸ್ ತಿಳಿಸ್ಯಾರ್ದಾಗ ಅವರು ಕೂಡ ನಾವು ಹೇಳೋದು ಬೇರೆ ಅವ್ರು ಹೇಳೋದು ಬೇರೆ ಅವ್ರ ಭಾಷೆ ಒಳಗೆ ಹೇಳ್ತಿರ್ತಾರ. ಅದಕ್ಕೆ ಎಲ್ಲರ ಒಟ್ಟಾರೆ ಪರಿಣಾಮವಾಗಿ ಇವತ್ತು RC ಅವರು ಆಗಲೇ ಒಂದು ಅರ್ಧ ಗಂಟೆ ಒಳಗೆ ನಾ ಫೋನ್ ಮಾಡಿ ಬಂದೊಳಗೆ ಹೊಳ್ಳಿ ಇವ್ರು ಮೆಸೇಜ್ ಕೊಟ್ಟಾರ. ಅವರು ಈಗಾಗಲೇ ಬಹುತಿ ಪಂಪ್ ಚಾಲೂ ಆಗೈತಿ ಹನುಮಾಪುರ ಪಂಪಿಗೆ ನೀರು ಬರಲಾಕತೈತಿ ಭಾಳ ಆದ್ರೆ ಒಂದು 4 ತಾಸ್ನಾಗ ಒಂದು 5 ತಾಸು ತೊಗೊತೈತೆ ಅವ್ರು ತೊಗೊಂಡ್ಕೊಂಡು ಹನುಮಾಪುರ ಚಾಲೂ ಆಗಿ ಈ ಕಡೆ 85 ಕಿಲೋಮೀಟರ್ ಆ ಕಡೆ 17 ಕಿಲೋಮೀಟರ್ ಮಲ್ಲೆ ಹಂತದ್ದೇನು 30,000 ಹೆಕ್ಟರ್ ಐತಿ. ಇನ್ನು 6 ತಾಸ್ನಾಗ ಆ ಪಂಪು ಚಾಲೂ ಆಗ್ತಾವ ಮಸೂತಿ ಜಾಗದಲ್ಲಿ ಇತ್ತಲ್ಲ ಅದು ಸ್ವಲ್ಪ ಲೇಟ್ ಆಕತ್ತೆ ಅಂದ್ರೆ ನೀರು ತುಂಬ್ಕೊಂಡು ಹೋಗ್ಬೇಕಲ್ಲ ಅದಕ್ಕೆ ಅದೊಂದು ಸ್ವಲ್ಪ 1 ದಿವಸ 2 ದಿವಸ ಅದು ಚಾಲೂ ಆಕತ್ತೆ. ಅಂದ್ರೆ ಒಟ್ಟಾರೆ ನಾವೇ ಇಲ್ಲಿ ಬರ್ತಕ್ಕಂಥ ಈಗ ಆಲ್ಮಟ್ಟಿ ಎಡ ಮತ್ತು ಬಲ ಅಂತ ಹೇಳಿ ಅವು ಸಹಿತ ಆ ನಿಡಗುಂದಿಯಿಂದ ಮುದ್ದೇಬೇಳ ಹೋಗ್ತಕ್ಕಂಥದ್ದು ಆಚೆ ಕಡೆ ರಾಂಪುರ ಮತ್ತು ತಿಮ್ಮಾಪುರ ಆ ಕಡೆ ಹೋಗ್ತಕ್ಕಂಥ ಕಡೆಗಳು ಅವು ಚಾಲೂ ಆಕ. ಒಟ್ಟಾರೆ ನಮ್ದು ಏನು ಡಿಮಾಂಡ್ ಇತ್ತು ಆಲ್ಮಟ್ಟಿ ಯೋಜನೆಯಲ್ಲಿ ಬರ್ತಕ್ಕಂಥ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಲಿಫ್ಟ್ ಇರಿಗೇಷನ್ಗಳನ್ನು ಚಾಲೂ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಇಟ್ಟಿದ್ದೀವಿ. ಆ ಎಲ್ಲ ಬೇಡಿಕೆಗಳನ್ನ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಗ್ರೀನ್ ಸಿಗ್ನಲ್ ತೋರಿಸ್ಯಾರ. ನಿಮ್ಮ ಹೋರಾಟ ಯಶಸ್ವಿಯಾಗಿದೆ ಅಂತಕ್ಕಂಥ ಮಾತನ್ನ ಹಾಗೆಯೇ ವೇದಿಕೆ ಕರೆದ CPI ಅವರ ಪೊಲೀಸ್ ಡಿಪಾರ್ಟ್ಮೆಂಟು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳೋಣ. ಹಾರ ಇದ್ರೆ ಹಾಕ್ತಿದ್ದೆವು, ಹಾರ ಇಲ್ಲಿ ಇದ್ರ ತರಿಸ್ರಿ ಇಲ್ಲ ನನ್ನ ಗಾಡಿಯಾಗಿರ್ಬೇಕು ತೊಗೊಂಬರ್ರಿ. ನೀವು ಅದನ್ನ ನೀರು ಪೂಜೆ ಮಾಡಿ ಹಾಕಿವ ಅಂದ್ರೆ ಇನ್ನೊಂದು 4 ತಾಸು ನಿಂದಿರ್ಬೇಕು. ಈಗ ಬೌತಿ ನೋಡಿ ಬರ್ಬೋದು ಹೋಗಿ ನೀವು ಚಾಲೂ ಆಗಿ ಹನುಮಾಪುರ ಬರಾಕತ್ತೀವಿ ಅದು ಅಲ್ಲಿ ಬರಾಕತ್ತೀಗ ಅದು ಇನ್ನು ಮುಂದೆ ಹನುಮಾಪುರ ತುಂಬಿತಂದ್ರೆ ಅದು ಬ್ಯಾಗ್ ಪಂಪಾಗಿ ನಿಮ್ಮ ಕೆಳಗೆ ಬೀಳ್ತೈತಿ. ಪೂರ ನೋಡ್ಕೊಂಡು ಅವ್ರು ಬಂದು ಹಾಕಿದ್ರು ನೀರಿಗೆ ಪೂಜೆ ಮಾಡೇ ಹೋಗ್ರಿ ಯಶಸ್ವಿ. ಮನ್ನೆತ್ತಿನ ಮಾಸ ನಮಗ ಬಸವಣ್ಣ ವರ ನಮಗ್ ಕೊಟ್ಟಾನ, ಕೃಷ್ಣ ಮಾತೆ ವರ ಕೊಟ್ಟಾಳ ನಮಗ. ಕೃಷ್ಣ ವೆನ್ನ ಕೊಯ್ನ ಗಾಯತ್ರಿ ಸಾವಿತ್ರಿ ಪಂಚಗಂಗಾ ನದಿಗೆ ಪೂಜಾ ಹಾಕಿವಿ. ಆ ಪೂಜೆ ಫಲ ಇವತ್ತು ನಮ್ಗೆ ತಟ್ಟೈತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಜುಲೈ 29ಕ್ಕೆ ಮಹಾಬಲೇಶ್ವರ ಪೂಜಾ ಹಾಕಿವಿ. ನೀವು ಅಷ್ಟ ಅಲ್ಲ ಇನ್ನಷ್ಟು ಮಳೆಯಾಗಿ ನೀರು ಬರ್ಲಕ್ಕೆ ಬೇಡ್ಕೊಳ್ಳೋ ಸಲುವಾಗಿ ನೀವೆಲ್ಲ ದೊಡ್ಡ ಸಂಖ್ಯೆ ಒಳಗೆ ಮಹಾಬಲೇಶ್ವರಕ್ಕೆ ಯಾವ ಹುಣ್ಣಿ ಅದು ಕಳ್ಳಿಗಾರ ಹುಣ್ಣಿಗೆ ಹೋಗ್ಬೇಕಂದ್ರೆ 28ನೇ ತಾರೀಕಿಗೆ ಇಲ್ಲಿ ಬಿಡ್ಬೇಕು. ನಿಮ್ದೆಲ್ಲ ಸ್ವಂತ ಖರ್ಚು ಮತ್ತೆ 4 ರೂಪಾಯಿ ತಿಳ್ಕೊಳಕ್ ಹೋಗ್ಬೇಕು ಅಂತ ಏನೂ ಇಲ್ಲ. ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಎಲ್ಲ ಏತ ನೀರಾವರಿ ಕಾಲುವೆಗಳ ಮುಖಾಂತರವಾಗಿ ಈ ದಿವಸ ನೀರನ್ನು ಹರಿಸಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟುಕೊಂಡ ಬೆಳಗ್ಗೆ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ರೈತರೊಂದಿಗೆ ಆಲಮಟ್ಟಿ ಪಟ್ಯಾಳ ಕ್ರಾಸ್ನಲ್ಲಿರ್ತಕ್ಕಂಥ ಕಾರ್ಯಪಾಲಕ ಅಭಿಯಂತರ ಕಚೇರಿ ಎದುರುಗಡೆ
11 ಗಂಟೆಗೆ ಪ್ರಾರಂಭವಾಗಿರ್ತಕ್ಕಂಥ ಹೋರಾಟ ಸರ್ಕಾರದ ಗಮನವನ್ನು ಸೆಳೆದ, ನೀರಾವರಿ ಇಲಾಖೆಯ ಗಮನವನ್ನು ಸೆಳೆದ, ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರ ಗಮನವನ್ನು ಸೆಳೆದ ಮುಖಾಂತರವಾಗಿ ಇವತ್ತು ಮುಳವಾಡ ಏತ ನೀರಾವರಿಯ ಪಳುತಿ ಜಾಕವಲದಿಂದ 2 ಪಂಪ್ಗಳನ್ನು ಪ್ರಾರಂಭ ಮಾಡಿ ನೀರು ಹರಿತಕ್ಕಂಥ ದೃಶ್ಯವನ್ನು ನಾವು ನೋಡ್ಲಾಕತ್ತಿದ್ದೀವಿ. ಹೀಗಾಗಿ ಇದು ರೈತರ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಹಂತ ಹಂತವಾಗಿ ಇವತ್ತು ನಿಡಗುಂದಿಯ ಎಡ ಮತ್ತು ಬಲ ಇರಬಹುದು, ಆಲಮಟ್ಟಿಯ ಎಡ ಮತ್ತು ಬಲ ಇರಬಹುದು, ಚಿಬ್ಬಲಿಗೆ ಇರಬಹುದು, ಹಾಗೆಯೇ ಬಾಗಲಕೋಟೆ ಜಿಲ್ಲೆ ಹರಕಲ್ಲ, ಮರೋಳ, ಬೀಳಿಗೆ, ಸ್ವರ್ಣ ಇರಬಹುದು, ಏನು 2 ಜಿಲ್ಲೆ ಏತ ನೀರಾವರಿಗಳು ಬರ್ತಾವೆ ಅವೆಲ್ಲ ಪಂಪ್ಗಳು ಪ್ರಾರಂಭ ಆಗ್ತಕ್ಕಂಥ ಕೆಲಸವನ್ನು ನೀರಾವರಿ ಇಲಾಖೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀವಿ. ಹಾಗೆ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಮತ್ತು ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರಿಗೆ ಮತ್ತು ಸಂಬಂಧಪಟ್ಟ ಎಲ್ಲ ಸಿಬ್ಬಂದಿಗಳಿಗೆ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಅದರ ಜೊತೆಗೆ ಈ ಒಂದು ಹೋರಾಟದ ಕರೆ ಕೊಟ್ಟಾಗ ಹೋಗೊಟ್ಟು ಸಾವಿರಾರು ಸಂಖ್ಯೆಯಲ್ಲಿ ಬಂದಂಥ ಮಾನ್ಯ ನಮ್ಮ ಭಕ್ತ ರೈತ ಬಂಧು ಭಗಿನಿಯರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಬೆಂಬಲವನ್ನು ಕೊಟ್ಟಿದ್ದಕ್ಕಾಗಿ ಎಲ್ಲರಿಗಿಂತ ಮಿಗಿಲಾಗಿ ಎಲ್ಲ ರೈತ ಸಮೂಹಕ್ಕೆ ಕೂಡ ನಾನು ಕೋಟಿ ನಮನಗಳನ್ನು ಹೇಳಿ ಬಯಸ್ತೇನೆ. ಈ ಒಂದು ಇವತ್ತು ನೀರು ನೋಡ್ತಕ್ಕಂಥ ಸಂದರ್ಭ, ಯಾಕಂದ್ರೆ ಮಳೆ ಹೋಗೈತಿ ಇವತ್ತು, ಇದೊಂದು ನೀರು ಅಂತಕ್ಕಂಥ ಅಮೃತ ಇವತ್ತು ನಮ್ಮ ಕಾಂತಕ್ಕ ಕೃಷ್ಣ ಮಾತೆ ನೀರು ಅಂದ್ರೆ ಅಮೃತ ಸಮಾನ. ಆ ನೀರನ್ನು ನೋಡಿದಾಗ ಎಲ್ಲರಿಗೂ ಒಂದು ಖುಷಿ ಆಗ್ಯದ, ಹಸಿವಾಯ್ದು ಹೊಟ್ಟೆ ತುಂಬಿದಂಥ ಸಂತೋಷ ಆಗೈತಿ. ಎಲ್ಲರಿಗೂ ಕೂಡ ಒಂದು ಹಂಡೆ ಹಾರು ಕೊಡುವಂಥ ಸಂತೋಷ ನಮ್ಮ ರೈತರಿಗೆ ಆಗೈತಿ. ಇದಕ್ಕಿಂತ ದೊಡ್ಡ ಸಂತೋಷ ಬಂದ ಜೀವನದಲ್ಲಿ ಏನೂ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಮಾಧ್ಯಮದ ಸ್ನೇಹಿತರಿರ್ಬೋದು, ಅವರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ. 9ನೇ ತಾರೀಕಿನಿಂದ ಅವ್ಯಾಹತವಾಗಿ ಒಂದು ಈ ಕೆಲಸ ನಾವು ತೊಡಗಿಕೊಂಡಿದ್ದೀವಿ. ಅದಕ್ಕೆ ಇವತ್ತು ಯಶಸ್ಸು ಸಿಕ್ಕಿದ್ದಕ್ಕಾಗಿ ಆ ಕೃಷ್ಣ ಮಾತೆಗೆ ಮತ್ತೊಮ್ಮೆ ಕೋಟಿ ನಮನಗಳನ್ನು ಹೇಳಿಕೆ ಬಯಸ್ತೀವಿ. ರೈತರ ಹೋರಾಟಕ್ಕೆ ರೈತ ನಾಯಕ ಎಸ್ ಕೆ ಬಳುಬಿ ಅವರಿಗೆ